ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಇಟ್ಟಿದ್ದಾನೆಂಬುದಾಗಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ, ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ನಿನ್ನ ಜೀವನದಲ್ಲಿ ದೇವರ ಚಿತ್ತ ಏನು ಎಂಬುದಾಗಿ ನೀನು ತಿಳಿದುಕೊಂಡಿದ್ದೀಯಾ? ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ, ನಿನ್ನ ಜೀವನದಲ್ಲಿ ದೇವರ ಚಿತ್ತ ಏನು ಎಂಬುದಾಗಿ ಹುಡುಕಿ ತಿಳಿದುಕೊಂಡಿದ್ದೀಯಾ? ಇದು ಬಹಳ ಪ್ರಾಮುಖ್ಯವಾದ ನಿನ್ನ ಜೀವನದಲ್ಲಿ ನೀನು ಸಾಧಿಸಬೇಕಾದಂಥ ಬಹು ಪ್ರಾಮುಖ್ಯವಾದಂಥ ಸಂಗತಿ ಯಾವುದು ಎಂಬುದಾಗಿ ನೋಡುವಾಗ ದೇವರ ಚಿತ್ತವನ್ನು ತಿಳಿದುಕೊಳ್ಳುವಂಥದ್ದು. ಯಾಕೆ ದೇವರ ಚಿತ್ತ ತಿಳಿದುಕೊಳ್ಳುವುದು ಇಷ್ಟು ಪ್ರಾಮುಖ್ಯ? ನೋಡಿ, ದೇವರ ಚಿತ್ತ ಅಂದರೆ ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ದೇವರ ಆಲೋಚನೆ, ದೇವರ ಮಾರ್ಗ, ದೇವರ ಉದ್ದೇಶ, ದೇವರ ಆಸೆ ಎಂಬುದಾಗಿ ಅದರ ಅರ್ಥ ಆಗಿರ್ತದೆ. ಹೀಗಿರುವಾಗ ನಾನು ನನ್ನ ಜೀವನದಲ್ಲಿ ಯಾಕೆ ದೇವರ ಚಿತ್ತವನ್ನು ತಿಳಿದುಕೊಳ್ಬೇಕು, ಯಾಕೆ ಅದು ನನ್ನ ಜೀವನದಲ್ಲಿ ಅಷ್ಟು ಪ್ರಾಮುಖ್ಯವಾದ್ದು ಎಂಬುದಾಗಿ ಒಂದು ವೇಳೆ ನೀನು ಆಲೋಚನೆ ಮಾಡ್ತಾ ಇದ್ರೆ, ನಾ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೊ. ಯಾಕೆ ನಾವು ದೇವರ ಚಿತ್ತವನ್ನು ತಿಳಿದುಕೊಳ್ಬೇಕಪ್ಪ ನಮ್ಮ ಜೀವನದಲ್ಲಿ ಅಂದರೆ, ದೇವರ ಚಿತ್ತ ಅನ್ನೋದು ನಮ್ಮನ್ನು ಸರಿಯಾದ ರೀತಿಯಲ್ಲಿ ನಡೆಸುವಂಥದ್ದು. ಈಗ ಉದಾಹರಣೆಗೆ, ನೀವು ಎಲ್ಲೋ ಹೋಗಬೇಕು ಅಂತ ಇದ್ದೀರಂತ ಇಟ್ಕೊಳ್ರಿ, ಏನೋ ಮಾಡಬೇಕು ಎಂಬುದಾಗಿದ್ದೀರಂತ ಇಟ್ಕೊಳ್ರಿ, ನಿಮ್ಮ ಜೀವನದಲ್ಲಿ ಏನೋ ಆಗಬೇಕು ಅಂತ ಅಂದ್ಕೊಂಡಿದ್ದೀರಂತ ಇಟ್ಕೊಳ್ಳೋಣ. ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ನೀವು ಹೋಗುವಂಥ ಮಾರ್ಗ, ನೀವು ಹೋಗೋದು ಮಾತ್ರ ಗೊತ್ತು, ಆದರೆ ಆ ಹೋಗುವಂಥ ಮಾರ್ಗ ಒಳ್ಳೇದಾ ಕೆಟ್ಟದಾ ಅಂತೇಳಿ ದೇವ್ರಿಗೆ ಮಾತ್ರ ಗೊತ್ತಿರ್ತದೆ. ಅಲ್ಲಿ ನಿಮಗೆ ಒಳ್ಳೇದಾಗ್ತದ ಕೇಡಾಗ್ತದ ಅಂತೇಳಿ ದೇವ್ರಿಗೆ ಮಾತ್ರ ಗೊತ್ತಿರ್ತದೆ. ದೇವರ ಚಿತ್ತ ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ಸುರಕ್ಷಿತವಾದಂಥ ದಾರಿಯಲ್ಲಿ ಹೋಗೋದು ಅಂಥೇಳಿ, ಆಶೀರ್ವಾದದ ದಾರಿಯಲ್ಲಿ ಹೋಗೋದು ಅಂಥೇಳಿ, ಅಭಿವೃದ್ಧಿಯ ದಾರಿಯಲ್ಲಿ ಹೋಗೋದು ಅಂಥೇಳಿ. ಹಾಗಾಗಿ ಮುಂದಿನ ದಾರಿ ಅಥವಾ ನಾವು ಮುಂದೆ ಹೋಗುವಂಥ ಪ್ರತಿ ಕಾರ್ಯ, ಮಾಡುವಂಥ ಪ್ರತಿ ಕಾರ್ಯ, ನೋಡುವಂಥ ಪ್ರತಿ ಕಾರ್ಯ ಅದು ಒಳ್ಳೆಯದ ಅಥವಾ ಕೆಟ್ಟದ ಅಂಥೇಳಿ ನಮಗೆ ತಿಳಿ ಹೇಳೋದು ದೇವರ ಚಿತ್ತ ಆಗಿರ್ತದೆ. ಹಾಗಾಗಿ ಮುಂದಿರುವಂಥ ಒಳ್ಳೆಯದು ಕೆಟ್ಟದು ದೇವರಿಗೆ ಗೊತ್ತಿರೋದ್ರಿಂದ ಆ ಹೋಗುವಂಥ ಮಾರ್ಗದಲ್ಲಿ ದೇವರ ಚಿತ್ತವನ್ನು ತಿಳಿಯೋದು ಬಹಳ ಪ್ರಾಮುಖ್ಯ. ನಾನು ಮತ್ತೆ ನಿಮಗೆ ರಿಪೀಟ್ ಮಾಡ್ತೇನೆ, ನೀವು ಹೋಗುವಂಥ ಮಾರ್ಗ ಒಳ್ಳೆಯದಲ್ವಾ, ನೀವು ಹೋಗುವಂಥ ಮಾರ್ಗದಲ್ಲಿ ಆಶೀರ್ವಾದ ಇದೆಯಾ ಇಲ್ವಾ ಅಂಥೇಳಿ ತಿಳಿಸೋದೇ ದೇವರ ಚಿತ್ತ ಆಗಿರ್ತದೆ. ಹಾಗಾಗಿ ಈ ಚಿತ್ತವನ್ನು ನೀನು ತಿಳಿದುಕೊಂಡಿದ್ದೀಯಾ? ಈ ಚಿತ್ತವನ್ನು ನೀನು ತಿಳಿದುಕೊಳ್ಳಲಿಕ್ಕೆ ಬಯಸಿದ್ಯಾ, ಹಂಬಲಿಸಿದ್ಯಾ? ಪ್ರಿಯ ದೇವ ಮಗುವೆ, ನಾ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೊಳ್ರಿ. ನಮ್ಮ ಜೀವನದಲ್ಲಿ 3 ಕ್ಷೇತ್ರಗಳಲ್ಲಿ ದೇವರ ಚಿತ್ತ ಇರಬೇಕು. ಈ 3 ಕ್ಷೇತ್ರ ನಮ್ಮ ಜೀವನವನ್ನು ಪರಿಪೂರ್ಣವಾಗಿ ಆವರಿಸ್ಕೊಂಡ್ಬಿಡ್ತದೆ. ನಾನು ಹೇಳುವಂಥ ಈ 3 ವಿಷಯಗಳು ನಮ್ಮ ಜೀವಿತ ಕಾಲಾವಧಿಯಲ್ಲಿ ಮಾಡಬೇಕಂತ 3 ಸಂಗತಿಗಳಾಗಿರ್ತವೆ. ಅಂದರೆ ನಮ್ಮ ಜೀವಿತ ಕಾಲಾವಧಿಯನ್ನು ಪೂರ್ತಿ ಮಾಡುವಂಥ 3 ಸಂಗತಿಗಳನ್ನ ನಿಮ್ಮ ಮಧ್ಯದಲ್ಲಿ ನಾನು ಮಾತಾಡ್ತೇನೆ. ನೋಡಿ, ಮೊದಲನೇದು, ನಾವು ದಿನನಿತ್ಯದ ನಮ್ಮ ಜೀವಿತದಲ್ಲಿ ದೇವರ ಚಿತ್ತ ಹುಡುಕಬೇಕು. ನಾವು ದಿನನಿತ್ಯದಲ್ಲಿ ನಮ್ಮ ಪ್ರತಿನಿತ್ಯದ ಕಾರ್ಯ ಚಟುವಟಿಕೆಗಳನ್ನ ಮಾಡ್ತೀವಲ್ಲ, ಅದರಲ್ಲಿ ನಾವು ಯಾವಾಗಲೂ ದೇವರ ಚಿತ್ತವನ್ನು ಹುಡುಕಿಟ್ಕೊಳ್ಬೇಕು. ನಮ್ಗಿವತ್ತು ಒಂದು ದಿನ ಸಿಕ್ಕಿದೆ ಅಂತೇಳಿ ಖಂಡ ಬಿಟ್ಟು ಜೀವಿಸೋ ಹಾಗಿಲ್ಲ, ನಮ್ಗೆ ಎಲ್ಲೋ ಒಂದು ಕಡೆ ಫ್ರೀ ಇದೀವಿ ಅಂತೇಳಿ ಏನೋ ಮಾಡೋ ಹಾಗಿಲ್ಲ. ಅಂದರೆ ನಾವು ದಿನನಿತ್ಯದ ಕಾರ್ಯಗಳನ್ನು ಏನೆಲ್ಲ ಮಾಡ್ತೀವೋ, ಆ ಕೆಲಸಗಳನ್ನೇನೆಲ್ಲ ಮಾಡ್ತೀವೋ ಅವುಗಳಲ್ಲಿ ನಾವು ಏನು ಮಾಡಬೇಕಂದ್ರೆ ದೇವರ ಚಿತ್ತವನ್ನು ಹುಡುಕಬೇಕು. ಎಲ್ಲದರಲ್ಲೂ ದೇವರ ಚಿತ್ತವನ್ನು ನಾವು ಹುಡುಕಬೇಕು. ಎರಡನೇದಾಗಿ, ನಮ್ಮ ಕೆಲಸಗಳಲ್ಲಿ ದೇವರ ಚಿತ್ತವನ್ನು ಹುಡುಕಬೇಕು. ನಾವು ಕೆಲಸಕ್ಕೆ ಹೋಗ್ತೇವೆ, ನಾವು ಬಿಸ್ನೆಸ್ ಮಾಡ್ತೇವೆ, ನಾವು ವ್ಯಾಪಾರಗಳನ್ನು ಮಾಡ್ತೇವೆ, ನಾವು ಕಂಪನಿಗಳನ್ನ ಇಟ್ಕೊಂಡಿರ್ತೇವೆ, ನಾವೇನೇನೋ ಮಾಡಿರ್ತೀವಿ, ಅವುಗಳಲ್ಲಿ ದೇವರ ಚಿತ್ತ. ಪಾಸ್ಟ್ರೆ, ಅದನ್ನು ಮಾಡೋದಕ್ಕೋಸ್ಕರ ದೇವರ ಚಿತ್ತವನ್ನ ಎದುರು ನೋಡ್ಬೇಕಾ ಅಥವಾ ಅದನ್ನು ನಡೆಸೋದಕ್ಕೋಸ್ಕರ ದೇವರ ಚಿತ್ತ ಎದುರು ನೋಡ್ಬೇಕಾ ಅಂತ ನೀವು ಒಂದು ವೇಳೆ ಪ್ರಶ್ನೆ ಕೇಳೋದಾದ್ರೆ, ಕಂಪನಿಗಳನ್ನು ವ್ಯಾಪಾರಗಳನ್ನು ಮಾಡೋದಕ್ಕೋಸ್ಕರವಾಗಿ ದೇವರ ಚಿತ್ತವನ್ನ ಎದುರು ನೋಡ್ಬೇಕಂತ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ದೇವರು ನೀವು ಅದನ್ನು ಮಾಡ್ಬೇಕಂತೇಳಿ ನೇಮಿಸಿದ್ದಾನೆ. ಆದರೆ ಅದನ್ನು ಹೇಗೆ ನಡೆಸಬೇಕು ಅಂತೇಳಿ ನಿಮಗೆ ದೇವರ ಚಿತ್ತ ಸ್ಪಷ್ಟವಾಗಿ ಗೊತ್ತಿರಲೇಬೇಕು. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ನಮ್ಮ ಜೀವಿತ ಕಾಲವನ್ನು ಪೂರ್ತಿ ಮಾಡುವಂಥ 3 ವಿಷಯಗಳು ನಾನು ನಿಮಗೆ ಹೇಳ್ತೇನೆ. ಮೊದಲನೇದು, ದಿನನಿತ್ಯದ ನಮ್ಮ ಜೀವಿತದಲ್ಲಿ ನಾವು ದೇವರ ಚಿತ್ತವನ್ನು ಹುಡುಕಬೇಕು. ಮನೆಯಲ್ಲಿದ್ದವರು, ಸ್ಕೂಲಿಗೆ ಹೋಗುವಂಥವರು, ಕಾಲೇಜ್ಗೆ ಹೋಗುವಂಥವರು, ಕೆಲಸಕ್ಕೆ ಹೋಗುವಂಥವರು, ತಮ್ಮ ದಿನನಿತ್ಯದ ಕಾರ್ಯಗಳನ್ನು ಮಾಡುವಂಥವರು ದೇವರ ಚಿತ್ತವನ್ನು ಹುಡುಕಬೇಕು. ಎರಡನೇದಾಗಿ, ತಮ್ಮ ಕೆಲಸಗಳಲ್ಲಿ
ದೇವರ ಚಿತ್ತವನ್ನ ಹುಡುಕಬೇಕು. ತಾವು ಮಾಡುವಂತ ಬಿಸ್ನೆಸ್ ಅಲ್ಲಿ ದೇವರ ಚಿತ್ತವನ್ನ ಹುಡುಕಬೇಕು. ತಾವು ಮಾಡುವಂತ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ ದೇವರ ಚಿತ್ತ ಏನು ಎಂಬುದಾಗಿ ಯಾವಾಗಲೂ ತಿಳಿದುಕೊಳ್ಳುವಂತ ಮನೋಭಾವ ಇರಬೇಕು. ಮೂರನೇದಾಗಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ, ಇದು ಒಂದು ಉದ್ದೇಶ ಅಥವಾ ಒಂದು ಗುರಿ. ನೋಡ್ರಿ, ಇದು ಎಲ್ಲರಿಗೂ ಇರ್ತ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಹಾಗೆ ಎಲ್ಲರಿಗೂ ಇರ್ತ ಅಂತೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ಹುಟ್ಟಿದ ಪ್ರತಿಯೊಬ್ಬನಿಗೂ ದೇವರೇನ್ ಮಾಡಿದಾರೆ ಅಂದ್ರೆ ಒಂದು ಉದ್ದೇಶ ಇಟ್ಟಿದ್ದಾರೆ. ಆ ಉದ್ದೇಶ ಏನಪ್ಪಾ ಅಂದ್ರೆ ಕಡೆದಾಗಿ ಅವನು ಅಚೀವ್ ಮಾಡುವಂತ ಅಥವಾ ಅವನು ಸಾಧಿಸುವಂತ ಆಶೀರ್ವಾದ, ಅಭಿವೃದ್ಧಿ ಏನ್ ಬೇಕಾದ್ರೂ ಆಗಿರ್ಬೋದು ಅಂತ ಶ್ರೇಷ್ಠವಾದ ಜೀವಿತವನ್ನ ದೇವರಿಟ್ಟಿರ್ತಾನೆ. ಆ ಶ್ರೇಷ್ಠವಾದ ಜೀವಿತ ಪ್ರತಿಯೊಬ್ಬರಿಗೂ ದೇವರಿಟ್ಟಾಗ ಅದು ಯಾವ ಶ್ರೇಷ್ಠ ಜೀವಿತವನ್ನ ನಮಗೆ ಇಟ್ಟಿದ್ದೀ ದೇವರೇ ಅಂತ ಹೇಳಿ ನಾವು ತಿಳಿದುಕೊಳ್ಳಬೇಕು. ನಾವು ತಿಳಿದುಕೊಳ್ಳಲೇಬೇಕು. ಪ್ರಿಯ ದೇವ ಮಕ್ಕಳೇ, ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ನೀವು ದಿನನಿತ್ಯದ ಕೆಲಸಗಳಲ್ಲಿ, ದಿನನಿತ್ಯದ ನಿಮ್ಮ ಕಾರ್ಯಗಳಲ್ಲಿ, ದಿನನಿತ್ಯದ ನಿಮ್ಮ ಜೀವಿತದಲ್ಲಿ ನೀವು ದೇವರ ಚಿತ್ತವನ್ನು ಹುಡುಕಿದ್ರೆ ನೀವು ನಿಮ್ಮ ಕೆಲಸಗಳಲ್ಲಿ ದೇವರ ಚಿತ್ತವನ್ನು ಹುಡುಕ್ತೀರಿ. ನೀವು ನಿಮ್ಮ ಕೆಲಸಗಳಲ್ಲಿ ದೇವರ ಚಿತ್ತ ಹುಡುಕಿದ್ರೆ ನೀವು ಶ್ರೇಷ್ಠವಾದ ಜೀವಿತದಲ್ಲಿ ದೇವರ ಚಿತ್ತ ಹುಡುಕ್ತೀರಿ. ನೀವು ನಿಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ನೀವು ದೇವರ ಚಿತ್ತವನ್ನು ಕಂಡುಕೊಂಡ್ರೆ ನಿಮ್ಮ ಕೆಲಸದಲ್ಲಿ ದೇವರ ಚಿತ್ತವನ್ನು ಕಂಡುಕೊಳ್ತೀರಿ. ನಿಮ್ಮ ಕೆಲಸದಲ್ಲಿ ದೇವರ ಚಿತ್ತವನ್ನು ಕಂಡುಕೊಂಡ್ರೆ ದೊಡ್ಡ ಉದ್ದೇಶದಲ್ಲಿ ಸಹ ದೇವರ ಚಿತ್ತವನ್ನ ಕಂಡುಕೊಳ್ತೀರಿ. ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ದೇವರ ಚಿತ್ತವನ್ನು ಹುಡುಕು. ನಿನ್ನ ಜೀವಿತದಲ್ಲಿ ಇರುವಂತ ಏನಿದೆ, ಏನಿಲ್ಲ, ನಾನು ಏನ್ ಮಾಡಬೇಕು, ಹೇಗೆ ಹೋಗ್ಬೇಕಂತೇಳಿ ದೇವರ ಚಿತ್ತವನ್ನು ಹುಡುಕು. ಈಗ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ನಾನು ಹೇಗೆ ದೇವರ ಚಿತ್ತವನ್ನು ಹುಡುಕ್ಬೇಕು ಅಂತೇಳಿ. ಕೇಳಿಸ್ಕೊಡ್ರಿ, ಜಾಗ್ರತೆ ಕೇಳಿಸ್ಕೊಡ್ರಿ. ನೀವು ದೇವರ ಚಿತ್ತವನ್ನು ಹುಡುಕಬೇಕಾದಂತ 2 ಮಾರ್ಗಗಳು ನಿಮ್ಮ ಮಧ್ಯದಲ್ಲಿ ಹೇಳ್ತೇನೆ. ಆ 2 ಮಾರ್ಗಗಳು ನೀವು ಅನುಸರಿಸಿದ್ರೆ ನಿಮಗೆ 100% ನಿಮಗೆ ದೇವರ ಚಿತ್ತ ಗೊತ್ತಾಗ್ತದೆ. ಮೇ ಬಿ ಈ 2 ಮಾರ್ಗಗಳನ್ನ ಬಿಟ್ಟು ನೀವು ಬೇರೆ ಮಾರ್ಗಗಳನ್ನ ಹಿಡ್ಕೊಳ್ಳೋದಾದ್ರೆ ಅಲ್ಲಿ ದೇವರ ಚಿತ್ತ ಅನಿಸಬಹುದು, ದೇವರ ಚಿತ್ತ ಇಲ್ಲದೇನೋ ಇರಬಹುದು. ಹಾಗಾಗಿ ನಾನೀಗ ಹೇಳುವಂತ 2 ವಿಷಯಗಳು ನೆನಪಿಟ್ಕೊಳ್ರಿ. 2 ಮಾರ್ಗಗಳು ದೇವರ ಪರಿಪೂರ್ಣವಾದ ಚಿತ್ತವನ್ನ ತಿಳಿದುಕೊಳ್ಳುವಂತೆ ನಿಮ್ಮನ್ನು ನಡೆಸ್ತದೆ. ಮೊದಲನೇದು, ದೇವರ ಸನ್ನಿಧಿಯಲ್ಲಿ ಕಾದುಕೊಳ್ಳ್ರಿ. ದೇವರ ಚಿತ್ತ ಏನು ಅಂತೇಳಿ ದೇವರೇ ಮಾತಾಡಬೇಕು. ದೇವರ ಚಿತ್ತ ಏನು ಅಂತೇಳಿ ದೇವರೇ ಮಾತಾಡುವ ಹಾಗೆ ನಮ್ಮ ಜೀವಿತ ಆಗ್ಬೇಕು. ಪ್ರಿಯ ದೇವ ಮಕ್ಕಳೇ, ಬಹಳಷ್ಟು ಜನರು ಏನ್ ಮಾಡ್ತಾರಂದ್ರೆ ದೇವರ ಚಿತ್ತದಲ್ಲಿ ಕುತ್ಕೊಳ್ಳಿಕ್ಕೆ ಬಯಸೋದಿಲ್ಲ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ದೇವರ ಸೇವಕನಾಗಿ ದೇವರ ಸನ್ನಿಧಿಯಲ್ಲಿ ಕುತ್ಕೊಳ್ರಿ. ನಾನು ಯೇಸು ಕ್ರಿಸ್ತ ನಂಬಿದಾಗ ನಾವು ದೇವರ ಚಿತ್ತವನ್ನು ತಿಳಿದುಕೊಳ್ಬೇಕಂತೇಳಿ ದಿನಕ್ಕೆ 8 ತಾಸು ದೇವರ ಸನ್ನಿಧಿಯಲ್ಲಿ ಕುತ್ಕೊಳ್ತಾ ಇದ್ದೇವೆ. ವಾರಕ್ಕೆ 4 ದಿನ ಉಪವಾಸ ಮಾಡ್ತಾ ಇದ್ದೆ. ದೇವರಿನ ಚಿತ್ತ ಏನು, ನಾನು ಏನ್ ಮಾಡಬೇಕು, ಹೇಗಿರಬೇಕು, ಯಾವ ರೀತಿ ನಡೀಬೇಕು, ನಿನ್ನ ಚಿತ್ತ ಏನು, ನಿನ್ನ ಉದ್ದೇಶ ಏನು, ನೀನು ಯಾವ ಉದ್ದೇಶ ಮಾಡೋದಕ್ಕಾಗಿ ನನ್ನ ಕರೆದಿದ್ದೆ ಅಂತೇಳಿ ನಾನು ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ಕೂತಿರ್ತಿದ್ದೆ. ಪ್ರಿಯ ದೇವ ಮಗುವೆ, ನೀವು ಸಹ ದೇವರ ಸನ್ನಿಧಿಯಲ್ಲಿ ಕಾದು ಕೂತ್ಕೊಳ್ರಿ. ದೇವರ ಚಿತ್ತ ನಿಮಗೆ ಗೊತ್ತಾಗ್ತದೆ. ಎರಡನೇದು ಬಹಳ ಉತ್ತಮವಾದ ಮಾರ್ಗ ಯಾವುದಪ್ಪ ಅಂದ್ರೆ, ಎರಡನೇದು ದೇವರ ವಾಕ್ಯ ಓದೋದು. ನೀವು ಯಾವಾಗ ದೇವರ ವಾಕ್ಯವನ್ನ ನಿಮ್ಮ ಜೀವನದಲ್ಲಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ, ಕೇಳಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಿರೋ, ನೀವು ನಿಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಕೇಳಿಸ್ಕೊಳ್ರಿ, ನಾನೀಗ ಹೇಳಿದ 2 ಮಾರ್ಗಗಳಿದಾವಲ್ಲ, ದೇವರ ಸನ್ನಿಧಿ, ದೇವರ ವಾಕ್ಯ. ಈ 2 ಮಾರ್ಗಗಳು ನಮಗೆ ದೇವರ ಪರಿಪೂರ್ಣವಾದ ಚಿತ್ತವನ್ನ ತಿಳಿಸ್ತವೆ. ಮೇ ಬಿ ನಾವು ಇವುಗಳನ್ನ ಬಿಟ್ಟು ನಾವು ಬೇರೆ ಯಾರ ಹತ್ರ ಆದ್ರೂ ಕೇಳಲಿಕ್ಕೆ ಹೋದ್ರೆ ಹೌದು ಅವರು ದೇವರ ಚಿತ್ತ ಅಂತೇಳಿ ನಮ್ಗೆ ಹೇಳ್ಬೋದು, ಬಟ್ ಅದು ದೇವರ ಚಿತ್ತ ಅಂತೇಳಿ ನಾವು ನಿಖರವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ನೀನು ನಿನ್ನ ಜೀವಿತದಲ್ಲಿ ದೇವರ ಚಿತ್ತ ತಿಳ್ಕೋ. ನೀನು ಏನ್ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಿನ್ನ ಜೀವಿತದಲ್ಲಿ ಏನೆಲ್ಲ ಸಂಪಾದಿಸುವುದಕ್ಕಿಂತ ಹೆಚ್ಚಾಗಿ, ನಿನ್ನ ಜೀವನದಲ್ಲಿ ಏನೆಲ್ಲ ಪ್ರಾರಂಭಿಸುವುದಕ್ಕಿಂತ ಹೆಚ್ಚಾಗಿ, ನಿನ್ನ ಜೀವನದಲ್ಲಿ ಮೊದಲನೇದಾಗಿ ದೇವರ ಚಿತ್ತವನ್ನ ಹುಡುಕು. ದೇವರ ಚಿತ್ತವನ್ನ ನೀನು ಹುಡುಕಿದ್ರೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ, ನೀನು ಅತ್ಯುನ್ನತವಾದಂಥ ವೃಕ್ಷವಾಗಿ ನೀನು ಮಾರ್ಪಡ್ತಿ. ನೀನು ಫಲಭರಿತವಾದಂಥ ವೃಕ್ಷವಾಗಿ ಮಾರ್ಪಡ್ತಿ. ನಿನ್ನ ಜೀವನದಲ್ಲಿ ಸಂತೋಷ ಇರ್ತದೆ, ಸಮಾಧಾನ ಇರ್ತದೆ, ನಿನ್ನ ಜೀವನದಲ್ಲಿ ಅಭಿವೃದ್ಧಿ ಇರ್ತದೆ. ಆಗ ನೀನು ಅನೇಕರಿಗೆ ಸಾಕ್ಷಿಯಾಗಿರ್ತಿ. ದೇವರು ತಾನೇ ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಸ್ವಾದಿಸಲಿ. ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ್ರಿ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಆದ ದೇವರೇ, ನಿನ್ನ ಚಿತ್ತ ತಿಳಿದುಕೊಳ್ಳುವುದಕ್ಕಾಗಿ ನೀನು ಮಾತಾಡಿದ ಮಾತುಗಳಿಗಾಗಿ ನಾವು ವಂದಿಸುತ್ತೇವೆ. ದೇವಾ, ನಿನ್ನ ವಾಕ್ಯ ಕೇಳಿಸಿಕೊಳ್ಳುವಂತ ನಿನ್ನ ಜನರು
ಕರ್ತನೆ ನಿನ್ನ ಚಿತ್ತ ಹುಡುಕುವಂತೆ ನಡೆಸು ದೇವರೇ, ನಿನ್ನ ಚಿತ್ತವನ್ನ ಹಂಬಲಿಸುವಂತೆ ನಡೆಸು ಕರ್ತನೆ, ನಿನ್ನ ಚಿತ್ತವನ್ನ ಕರ್ತನೆ ಪ್ರೀತಿಸುವಂತೆ ನಡೆಸಪ್ಪ. ನಿನ್ನ ಚಿತ್ತದಲ್ಲಿ ಜೀವಿಸಿ ನಿನ್ನ ಚಿತ್ತವನ್ನ ತಿಳಿದು ನಿನ್ನ ಚಿತ್ತವನ್ನ ಲೋಕಕ್ಕೆ ಸಾರುವ ಮಕ್ಕಳಾಗಿ ನಿನ್ನ ಮಕ್ಕಳು ನೀನು ಮಾಡಬೇಕೆಂಬುದಾಗಿ ಹೇಳಿ ಪ್ರಾರ್ಥಿಸ್ತೇನೆ. ದೇವ, ಯಾರೆಲ್ಲ ನಿನ್ನ ವಾಕ್ಯವನ್ನು ಕೇಳಿದಾರೋ ಅವ್ರಿಗಿರುವಂತ ಎಲ್ಲ ಹೋರಾಟಗಳು, ಕಣ್ಣೀರು, ಚಿಂತೆ, ಬಾಧೆ, ರೋಗ, ರುಜಿನ ಎಲ್ಲವುಗಳಿಂದ ಬಿಡುಗಡೆ ಕೊಡು. ನಿನ್ನ ಸನ್ನಿಧಿಯಲ್ಲಿ ನಿನ್ನ ವಾಕ್ಯದಲ್ಲಿ ಭದ್ರವಾಗಿರುವಂತೆ ಅವರನ್ನು ನಡೆಸಿಕೊಡು. ಹಾಗೆ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಸಲ್ಲಿಸ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್.